ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 23 ಹಾಗೂ 24ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕೇಳ್ತಾ ಇದ್ದೀರಿ. ಸೊ ಹಾಗಾದರೆ ಈ 23ನೇ ಕಂತಿನ ಹಣ ಹಾಗೂ 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಎರಡೂ ಕಂತಿನ ಹಣದ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ಗೃಹಲಕ್ಷ್ಮಿ ಬಗ್ಗೆ ಸದ್ಯಕ್ಕೆ ಏನು ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸೊ ಮತ್ತು ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ 22 ಮತ್ತು 23ನೇ ಕಂತಿನ ಹಣ ಬಂದಿದ್ದೇ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಎಲ್ಲ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಸಾಧ್ಯ. ಒಂದು ವೇಳೆ ನಿಮಗೆ ಈ ಕಂತುಗಳು ಬರಲಿಲ್ಲ ಅಂದರೆ ಸುಮಾರು ಇನ್ನು 20 ಕಂತುಗಳಾದರೂ ಬರಬಹುದು. ಹಾಗಾಗಿ 40,000ಕ್ಕಿಂತ ಹೆಚ್ಚಿನ ದುಡ್ಡನ್ನು ನೀವು ಕಳ್ಕೊಂಡು ಬಿಡ್ತೀರಿ. ಸೊ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ಸೊಲ್ಯೂಷನನ್ನು ಪಡ್ಕೊಂಡು ಮತ್ತೆ ದುಡ್ಡನ್ನು ಜಮಾ ಮಾಡ್ಕೊಳ್ಳಿ. ಯಾಕಂದರೆ ಇದರಿಂದ ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ. ಹಾಗಾಗಿ ಅದನ್ನು ನೀವು ಪಡ್ಕೊಳ್ಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಸೊ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಏನಿದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ 22ನೇ ಕಂತಿನ ಹಣ ಬಂದಿದ್ದೇ ಆದರೆ ಏನು ತೊಂದರೆ ಇಲ್ಲ. ಒಂದು ವೇಳೆ ಬರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ, ಎಷ್ಟು ದುಡ್ಡನ್ನು ಕಳ್ಕೊಳ್ತೀರಿ ಅದನ್ನು ನಾವು ನೋಡ್ತಾ ಹೋಗೋದಾದರೆ, ನಿಮಗೆ ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾನೆ ಇರುತ್ತೆ. ಯಾಕಂದರೆ 5 ಪಂಚ ಗ್ಯಾರಂಟಿಗಳಲ್ಲಿ ಒಂದು ಮುಖ್ಯವಾದ ಗ್ಯಾರಂಟಿ ಅದು ಯಾವುದಾದ್ರೂ ಇದ್ದರೆ ಅದು ಗೃಹಲಕ್ಷ್ಮಿ ದುಡ್ಡು. ಇಡೀ ದೇಶದಲ್ಲಿನೇ ಸದ್ದು ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇದರ ಬಗ್ಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಾ ಇತ್ತು. ಸೊ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಅಂತ ಇದೆ. ಇದರಿಂದ 2,000 ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ಆದಷ್ಟು ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಒಂದು ವಿಷಯ ಹರಿದಾಡ್ತಾ ಇತ್ತು. ಸೊ ಇದರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಕೂಡ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ನ ಮುಖಾಂತರ ದುಡ್ಡನ್ನು ಕೊಡ್ತಾಯಿದ್ರು. ಸೊ ಅದು ಈಗ ಸದ್ಯಕ್ಕೆ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಗೃಹಲಕ್ಷ್ಮಿ ದುಡ್ಡು ಹಾಗೆ ಪ್ರತಿ ತಿಂಗಳು ಅಲ್ಲಿ ಕೂಡ ಕೊಡ್ತಾ ಇರ್ತಾರೆ. ಒಂದು ತಿಂಗಳು ಕೊಡ್ಬೋದು, ಒಂದು ತಿಂಗಳು ಡಿಲೇ ಆಗ್ಬೋದು. ಯಾಕಂದರೆ ಸರ್ಕಾರದ ಕೆಲಸ ಹಾಗೆ ಪ್ರತಿ ತಿಂಗಳು ಕರೆಕ್ಟಾಗಿ ನಡೆಸಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆಯಲ್ಲ, ಹೇಗೆ ಎಲೆಕ್ಷನ್ ಬರ್ತಾವೋ ಆ ಸಂದರ್ಭದಲ್ಲಂತೂ ಸ್ಪೀಡಾಗಿ ಜಮಾ ಆಗೋದು ಫಿಕ್ಸ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಕೂಡ MP ಇಲೆಕ್ಷನಲ್ಲಿ ನೋಡ್ಬೋದಾಗಿತ್ತು ನಾವು ಹೋದ ವರ್ಷ. ಸೊ ಹೆಚ್ಚಿನ ದುಡ್ಡು ಜಮಾ ಆಗಿತ್ತು. ಅಂದರೆ ಒಂದೇ ತಿಂಗಳಲ್ಲಿ 2 3 ಕಂತುಗಳನ್ನು ಜಮಾ ಮಾಡಲಾಗಿತ್ತು. ಹಾಗೆ ಈಗೂ ಕೂಡ ಜಮಾ ಮಾಡ್ತಾರಂತ ಊಹೆಯನ್ನು ಇಟ್ಕೊಳ್ಬೋದು. ಅದರಲ್ಲೇನು ಸಂಶಯನೇ ಇಲ್ಲ. ಒಂದು ರೇಂಜ್ನಲ್ಲಿ ಊಹೆ ಇಟ್ಕೊಳ್ಬೋದು. ಹೆಚ್ಚು ಜಮಾ ಆಗ್ಬೋದು. ಒಂದೇ ತಿಂಗಳಲ್ಲಿ 2-3 ಕಂತುಗಳನ್ನು ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಜಮಾ ಮಾಡುತ್ತೆ. ಈಗ ಸದ್ಯಕ್ಕಂತೂ ನಿಮಗೆ ಹಂತವಾಗಿ ಬರುತ್ತೆ. ಅದರಲ್ಲಿ ಈಗ 22ನೇ ಕಂತಿನ ಹಣ ಅಂತೂ ನಿಮಗೆ ಕ್ಲಿಯರ್ ಆಗಿದೆ. ದಸರಾ ಹಬ್ಬದಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿ ಮತ್ತೆ ಜಮಾ ಆಗಿತ್ತು. ಯಾಕಂದರೆ ತಾಂತ್ರಿಕ ದೋಷ ಇತ್ತು. ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಹೆಚ್ಚು ಕಡಿಮೆ ಆಗಿತ್ತು. ಸೊ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ದಸರಾ ಹಬ್ಬ ಮುಗಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದರು. ಈಗೇನಿದೆ ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ಸದ್ಯಕ್ಕೆ ದುಡ್ಡು ಹೆಚ್ಚು ಕಡಿಮೆ, ಅಂದರೆ 22ನೇ ಕಂತಿನ ಹಣ ಕೂಡ ದೀಪಾವಳಿ ಹಬ್ಬದಲ್ಲಿ ಕೂಡ ಬರ್ತಾ ಇತ್ತು. ಇನ್ನು 23ನೇ ಕಂತಿನ ಹಣ ಜಮಾ ಮಾಡಬೇಕಂದ್ರೆ ಮೊದಲು 22ನೇ ಕಂತಿನ ಹಣ ಕ್ಲಿಯರ್ ಆಗಬೇಕಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಹಾಗಾಗಿ 22ನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ ಈ 23ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ನಿರ್ಧಾರ ಮಾಡಿದರು. ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೂ ಕೂಡ ಡಿಲೇ ಆಗಿತ್ತು. ಅದರಲ್ಲಿ ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ, ಅಂದರೆ ಟ್ರಯಲ್ ಮಾಡಲಿಕ್ಕೆ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಲಿಕ್ಕೆ ಅತಿ ಸ್ಲೋವಾಗಿ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಬೆಳಗಾವಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆಯುತ್ತೆ. ಯಾಕಂದರೆ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಯಾಕಂದಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ. ಅಲ್ಲಿ ಹೋಗಿ ಏನೇನು ವೆರಿಫಿಕೇಷನ್ ಇರುತ್ತೋ ಅದೆಲ್ಲವೂ ಕೂಡ ವೆರಿಫೈ ಆಗಿ ತದನಂತರ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥದ್ದು. ಈ ಎಲ್ಲ ಪ್ರೊಸೆಸರ್ ಇರುತ್ತೆ. ಇದೆಲ್ಲವೂ ಕೂಡ ದಾಟ್ಕೊಂಡು ಬಂದು ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆದ ಮೇಲೂ ಒಂದು ಫೈಲ್ ರೆಡಿಯಾಗಿ ಇಂತಿಷ್ಟು ದುಡ್ಡು ಖರ್ಚು
ವೆಚ್ಚ ಆಗಿದೆ ಅಂತ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಫೈಲ್ನ ಮೂವ್ ಮಾಡುತ್ತೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಇದು ಬರೀ ಒಂದು ಕಂತಲ್ಲ, ಪ್ರತಿಯೊಂದು ಕಂತಿನಲ್ಲಿ ಈ ರೀತಿ ಪ್ರೊಸೆಸರ್ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಸಹಕರಿಸಬೇಕಾಗತ್ತೆ. ಒಟ್ಟಾರೆಯಾಗಿ 23ನೇ ಕಂತಿನ ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೀತಾ ಇದ್ದು ಬಿಡುಗಡೆ ಆಗಿಲ್ಲ ಅಂತಲೂ ಕೂಡ ಅನ್ಕೊಳ್ಳುವ ಹಾಗಿಲ್ಲ, ಬಿಡುಗಡೆ ಆಗಿದೆ ಅಂತಲೂ ಕೂಡ ಅನ್ಕೊಳ್ಳುವ ಹಾಗಿಲ್ಲ. ಆ ರೇಂಜ್ನಲ್ಲಿ ಈಗ ಸದ್ಯಕ್ಕೆ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಸ್ಪೀಡಾಗಿ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ತಾಂತ್ರಿಕ ದೋಷ ಆಗಬಾರದು ಈ ಕಡೆ, ಯಾಕಂದರೆ ಆಗಿದ್ದೇ ಆದರೆ ಮತ್ತೆ ನಿಮಗೆ 5-6 ದಿನಗಳ ಕಾಲ ಡಿಲೇ ಆಗುತ್ತೆ. ಸೊ ಈಗ ಆದಷ್ಟು ಬೇಗ ಸರ್ಕಾರ ಕೂಡ ರಿಲೀಸ್ ಮಾಡಬೇಕಾಗಿದೆ. ಯಾಕಂದರೆ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ. ಇನ್ನು ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕೂಡ ಮುಗಿತಾ ಬಂತು. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಕೂಡ ಆಗಬೇಕು. ಆಗಸ್ಟ್ ತಿಂಗಳದ 23, ಸೆಪ್ಟೆಂಬರ್ ತಿಂಗಳದ 24, ಅಕ್ಟೋಬರ್ ತಿಂಗಳದ 25, ನವೆಂಬರ್ನಲ್ಲಿ 3 ತಿಂಗಳ ಹಣವನ್ನು ಹಾಕಿ ಕೊಡಬೇಕಾಗತ್ತೆ. ಅಂದರೆ 6,000 ದುಡ್ಡನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸರ್ಕಾರ ಈಗ ಸದ್ಯಕ್ಕೆ ಒಂದು ಕಂತನ್ನು ಕ್ಲಿಯರ್ ಮಾಡಿಬಿಟ್ರೆ ಇನ್ನು 2 ಕಂತುಗಳು ಉಳಿತಾವಪ್ಪ. ಅವೆರಡು ಕಂತುಗಳನ್ನು ಹಾಕಿ ಕ್ಲಿಯರ್ ಮಾಡ್ಬೋದು. ಈ ಕೆಲಸ ಆದಷ್ಟು ಬೇಗ ನೀವು ಮಾಡಬೇಕಂತ ಸರ್ಕಾರದ ಬಳಿ ನಮ್ಮ ಮನವಿ ಇರುತ್ತೆ, ಜನರ ಮನವಿ ಕೂಡ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿಯರ ಮನವಿ ಇರುತ್ತೆ. ಇನ್ನು ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅದರ ಬಗ್ಗೆ ಹೇಳ್ತೀನಿ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಬರ್ತಾ ಇದೆ. 24ನೇ ಕಂತಿನ ಹಣ ನಾವು ನವೆಂಬರ್ನಲ್ಲಿನೇ ಎಕ್ಸೆಪ್ಟ್ ಮಾಡ್ಬೋದು. ಹೌದು, ನವೆಂಬರ್ನಲ್ಲಿನೇ ಜಮಾ ಆಗುವಂಥದ್ದು. ಅದು ನವೆಂಬರ್ ಪ್ರಾರಂಭದಲ್ಲ, ನವೆಂಬರ್ 10ನೇ ತಾರೀಕು ಮುಂದುಗಡೆನೇ ಜಮಾ ಆಗಬಹುದು. ಈಗ ಈ ದುಡ್ಡು ಬರಬೇಕಂದ್ರೆ ಎಂತಹ ಮಹಿಳೆಯರಿಗೆ ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಅದರಲ್ಲಿ ಮುಖ್ಯವಾಗಿ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳಿದ್ದಾವೆ. ಒಬ್ಬರದ್ದು ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಬೇಕು, ಟ್ರಾನ್ಸಾಕ್ಷನ್ ಮಾಡಿಸಿರಬೇಕು. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಬಹುತೇಕ ಅನೇಕ ಫಲಾನುಭವಿಗಳ ಹತ್ರ ಇಲ್ಲ. ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡೋದಿಲ್ಲ. ಆಫ್ಲೈನಲ್ಲಿ ಅಂದರೆ ಬ್ಯಾಂಕ್ಗಳಿಗೆ ಹೋಗಿ ಕೂಡ ದುಡ್ಡು ಹಾಕೋದು ತೆಗೆದು ಮಾಡೋದಿಲ್ಲ. ಡೆಬಿಟ್ ಕ್ರೆಡಿಟ್ ಆಗ್ತಾ ಇರಬೇಕು, ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಇಲ್ಲ ಯೂಸೇ ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಇದೆ, ಇದರಿಂದ ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅಕೌಂಟ್ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ನೀವು ಈ KYC ಮಾಡಿಸ್ಕೊಂಡು ಮತ್ತೆ ಓಪನ್ ಮಾಡಿಸ್ಕೊಂಡ ತಕ್ಷಣ ಮತ್ತು ದುಡ್ಡು ಜಮಾ ಆಗಲಿಕ್ಕೆ ಆಟೋಮೆಟಿಕ್ ಪ್ರಾರಂಭವಾಗುತ್ತೆ. ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗಲಿಲ್ಲಪ್ಪ ಅಂದರೆ ಇದೇ ಕಾರಣ. ಇನ್ನು ಅನೇಕ ಕುಟುಂಬಸ್ಥರು ನೀವು ಎಲಿಜಿಬಲ್ ಇರ್ತೀರಿ ರೇಷನ್ಸ್ ಕಾರ್ಡ್ಗಳಿಗೆ, ಆದರೆ ನೀವು ಒಂದಲ್ಲ 3-4 ರೇಷನ್ಸ್ ಕಾರ್ಡ್ ಮಾಡಿಸ್ಕೊಂಡು ಬಿಡ್ತೀರಿ. ಅಂದರೆ ಅಣ್ಣ ತಮ್ಮಂದಿರಿದ್ದರೆ ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಳ್ಬೋದು. ಸರ್ಕಾರಕ್ಕೆ ನೀವು ಲಾಸ್ ಮಾಡ್ತಾ ಇದ್ರಿ. ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಂಡ್ರೆ ಒಂದು ಕಂತಿನ 2,000 ಜಮಾ ಆಗುತ್ತೆ. ನೀವು 2 ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ 4,000 ಕೊಡಬೇಕಾಗತ್ತೆ. ಹೀಗಾಗಿ ಈಗ 20 ಕಂತುಗಳು ಬಂದಿದ್ದಾವೆ ಅಂತ ಅಂದ್ಕೊಳ್ಳಿ. 22 ಜಮಾ ಆಗಿದ್ದಾವೆ, ಆದರೆ 20ನೇ ಅಂದ್ಕೊಳ್ಳೋಣ. ಆದರೆ ನಿಮ್ಮ ಹತ್ರ 3 ರೇಷನ್ ಕಾರ್ಡ್ ಇದೆ. ಒಂದು ರೇಷನ್ ಕಾರ್ಡ್ನಲ್ಲೂ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದು, 40,000 ದುಡ್ಡನ್ನು ಪಡ್ಕೊಳ್ಬೋದು. ಆದರೆ ನೀವು ಏನು ಮಾಡಿದ್ರಿ, ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರಿ ಸರ್ಕಾರದ ದುಡ್ಡು ಪಡ್ಕೊಳ್ಳಿಕ್ಕೆ. ನಿಮಗೆ 6,000 ಪ್ರತಿಯೊಂದು ಕಂತಿನಲ್ಲಿ. ಹೀಗಾಗಿ 1,20,000 ದುಡ್ಡು ಜಮಾ ಆಗಿದೆ. ಅಂದರೆ 20 ಕಂತಿದ್ದು ಅಷ್ಟೇ ಹೇಳ್ತಾ ಇದ್ದೀನಿ ನಾನು, 22 ಕಂತದ್ದು ಮಾತಾಡ್ತಾ ಇಲ್ಲ, 20 ಕಂತದ್ದು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ 80,000 ದುಡ್ಡನ್ನು ಹೆಚ್ಚಿಗೆ ಪಡ್ಕೊಂಡಿದ್ದೀರಿ ನೀವು. ಬರೀ ಒಂದು ಕುಟುಂಬದವರು ಆದರೆ ಈಗ ಅನೇಕ ಕುಟುಂಬದವರು, ಲಕ್ಷಾಂತರ ಕುಟುಂಬದವರು ಈ ರೀತಿ ಸರ್ಕಾರಕ್ಕೆ ಲಾಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ಒಂದೇ ರೇಷನ್ ಕಾರ್ಡ್ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಸರ್ಕಾರ ಹೇಳಿದೆ. ಈ ಇನ್ಫಾರ್ಮೇಷನ್ ಹೇಗೆ ಹೋಗುತ್ತಪ್ಪ ಅಂತ ನೀವು ಕೇಳಬಹುದು. ಈಗಾಗಲೇ ಈ ಒಂದು ಸರ್ವೆ ಕಾರ್ಯ, ಜಾತಿ ಗಣತಿಯ ಸರ್ವೆ ಕಾರ್ಯ ನಡೆದಿದೆ. ಅದರಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಎಲ್ಲವೂ ಕೂಡ ತೆಗೆದುಕೊಂಡು ಇಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ನಿಮ್ಮ ಹತ್ರ ಮಾಹಿತಿ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಅಳಿವಿನ ಒಂದು ನಿರ್ಧಾರ ಆಗತ್ತೆ. ಆಹಾರ ಇಲಾಖೆ ಮೊದಲೇ ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ನಿಂತಿದೆ. ಅಂಥದ್ರಲ್ಲಿ ನಿಮ್ಮಲ್ಲಿ ನೌಕರಸ್ಥರಿದ್ದರೆ ಅಥವಾ 4 ವೀಲರ್ ವಾಹನಗಳಿದ್ದರೆ ಇಂಥವ್ರದ್ದೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ. ಸೊ ಒಟ್ಟಾರೆಯಾಗಿ ಬಹಳ ಸೀರಿಯಸ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದೆ. ಈ ವಿಷಯವನ್ನು ಒಟ್ಟಾರೆಯಾಗಿ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು. 23ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ, 24ನೇ ನವೆಂಬರ್ನಲ್ಲಿ ಜಮಾ ಆಗುತ್ತೆ. ಓಕೆನಾ? ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅಲ್ಲಿಸ್ತನಕ ಬಾಯ್ ಬಿಡಿ ಫ್ರೆಂಡ್ಸ್.